ಅದ್ಭುತವಾಗಿ ಹಾಡಿದ್ರು ಗವಾಯಿಗಳು. ಪುಣ್ಯ ದೊರಿಬೇಕಾದ್ರೆ ಮನುಷ್ಯ ಜೀವನದಲ್ಲಿ ಪಾಪ ಮಾಡಬಾರದು ಅಂತ ಹೇಳ್ತಾರೆ. ಪುಣ್ಯದ ಗಂಟು ಸಂಗ್ರಹ ಆಗಬೇಕಾದ್ರೆ, ಪುಣ್ಯ ನಿಮ್ಮಲ್ಲಿ ಸಂಗ್ರಹ ಆಯ್ತಂದ್ರೆ ಮುಂದೆ ನಿಮಗೆ ಎಂಥ ಸಂಕಟ ಬಂದರೂ ಅದೇ ಪುಣ್ಯನೇ ನಿಮ್ಮನ್ನು ಕಾಪಾಡ್ತದೆ. ಹೆಂಗೆ ಕಾಪಾಡ್ತದತ್ತ ನೀವು ನನಗೆ ಕೇಳ್ಬೋದು. ನಿಮ್ಮ ಪಾಸ್ಬುಕ್ದಾಗ ನಿಮ್ಮ ಅಕೌಂಟ್ದಾಗ ರೊಕ್ಕ ಜಮಾ ಇದ್ದರೆ ನಿಮ್ಮ ಕೆಲಸಕ್ಕೆ ತಕ್ಕೊಳಕ್ಕೆ ಬರ್ತದೆ. ಹಂಗೆ ಪುಣ್ಯ ಅನ್ನುವಂಥದ್ದು ಒಂದು ಅಕೌಂಟದೊಳಗೆ ಇದನ್ನು ಜಮಾ ಇತ್ತಂದರೆ ಮುಂದೆ ಒಂದಿನ ಪ್ರಸಂಗದಾಗ ಇದನ್ನು ತಕ್ಕೊಳಕ್ಕೆ ಬರ್ತದೆ. ಇದು ಪುಣ್ಯ ತಟ್ಟಬೇಕಾದ್ರೆ ಏನು ಮಾಡಬೇಕಂದ್ರೆ ಮನುಷ್ಯ ಜೀವನದಲ್ಲಿ ದಾನ ಧರ್ಮ ಪರೋಪಕಾರ ಇದನ್ನೆಲ್ಲ ಜೀವನದಲ್ಲಿ ಮನುಷ್ಯ ಮಾಡಬೇಕು. ಮನೆಗೆ ಬಂದಿರತಕ್ಕಂಥ ಬೇಡಿ ಭಿಕಾರಿಗಳಿಗೆ, ಜಂಗಮರಿಗೆ, ಶರಣರಿಗೆ ಅವರು ನಮ್ಮ ಮನೆ ಮುಂದೆ ಬಂದಾಗ ಒಂದು ತುತ್ತ ಅನ್ನ ಎತ್ತಿ ನೀಡಿದ್ರಿಂದ ಅದು ಮುಂದೆ ಒಂದಿನ ನಿಮಗೆ, ಅದಕ್ಕೆ ಹೇಳ್ತಾರಲ್ಲ ಶರಣರು ಏನಂತ, ಇಂದ ಮಾಡಿದ್ದು ಮುಂದೆ ಒಂದಿನ ನೀವು ಉಣಬೇಕು, ಇಂದ ಮಾಡಿದ್ದು ಮುಂದೆ ಒಂದಿನ ನೀವು ಉಣಬೇಕು. ಹೆಂಗ ಒಬ್ಬ ರಾಜ ಮಂತ್ರಿಗಳಿಗೆ ಹೇಳನಂತ, ಏನಂತ, ಏನಿಲ್ಲ ನನಗೆ ಹಣ್ಣು ತಿನ್ಬೇಕನ್ನ ಆಸೆ ಆಗ್ಯದ, ನೀವು ವನಕ್ಕೆ ಹೋಗಿ ಚಲೋ ಹಣ್ಣು ತೊಗೊಂಡು ಬರ್ರಿ. ಅವಾಗ 3 ಮಂದಿ ಮಂತ್ರಿಗಳು ಕಲ್ತು ಹೋದರು. ಹೋಗಿ ಒಬ್ಬವ ಅದರಾಗ ಅಂದ, ರಾಜರೇ ಹಣ್ಣು ತೊಗೊಂಡು ಬಾ ಅಂತ ಹೇಳ್ಯಾನ. ಖರೆ ರಾಜನ ಸಲುವಾಗಿ ಚಲೋ ಹಣ್ಣು ಒಯ್ಬೇಕಂತೇಳಿ ವಿಚಾರ ಮಾಡಿಕೊಂಡು ಗಿಡದಾಗಿನ ಚಲೋ ಹಣ್ಣು ತಗೊಂಡು ತನ್ನ ಪರಡಿ ಒಳಗೆ ತುಂಬಿಕೊಂಡ. ಅವಾಗ ಎರಡನೇದ ಹೆಂಗೂ ಬಹುತೇಕ ಅವ ಚಲೋ ಹಣ್ಣು ತೊಗೊಂಡಾನ, ರಾಜೇನು ಇಟ್ಟೆ ಅಂತ ತಿತ್ತಾನೇನು, ಹೆಂಗೂ ಅವನ ಹಣ್ಣು ತಿತ್ತಾನ, ನನಗೂ ಕಳಿಸಿ ಅನ್ನಂದ್ರೆ ನಾ ಯಾಕೆ ಬಿಡೋದು, ಈ ಗಿಡದ ಬುಡಕ್ಕೆ ಬಿದ್ದೇವು, ಇಂಥವು ಮೆತ್ತಗಾಗ್ಯೋ ಇಂಥವು ತುಂಬಿಕೊಂಡ್ರೈತೆ ಅಂತೇಳಿ ಇವನು ಗಿಡದ ಬುಡಕ್ಕೆ ಬಿದ್ದೇವು, ಮೆತ್ತಗಾಗ್ಯೋ ಇಂಥವು ತುಂಬಿಕೊಂಡ. 3ನೇದ ಹೆಂಗೂ ಅವರಿಬ್ಬರು ಚಲೋ ತೊಗೊಂಡಾರ, ನನ್ನಲ್ಲಿ ಇವ ನೋಡಾವದಾನ ಅಂತೇಳಿ ಇಂಥವು ಅರ್ಧ ಕೊಳತೀವು, ಅಂಥವು ಅರ್ಧ ಕಾಗಿ ಗುಬ್ಬಿ ತಿಂದೆವು, ಇಂಥವು ಗೋಳೆ ಮಾಡ್ಕೊಂಡು ಇವನು ಒಂದು ಪರಡಿ ಒಳಗೆ ತುಂಬಿಕೊಂಡು 3 ಮಂದಿ ಬಂದರು. ರಾಜ ಕೇಳ್ದ, ತಮ್ಮ ತಂದ್ರಿ ಏನು ಹಣ್ಣು? ಹ್ಞೂ ತಂದೇವ್ರಿ ಅಂದರು. ಅವಾಗ ಆ ಕೈಯಾಗಿದ್ದವ್ರಿಗೆ ಹೇಳ್ದ, ಇವರು 3 ಮಂದಿ ಒಯ್ದು 8 ದಿನ ಆ ಕೋಲ್ಯಾಗ ಹಾಕಿ ಬಾಗಿಲು ಹಾಕಿ ಬಿಡ್ರಿ, ಅವ್ರು ತಂದ ಹಣ್ಣು ತಿಂದು ಅವ್ರು 8 ದಿನ ಜೀವನ ಮಾಡಲಿ. 8 ದಿನ ಒಟ್ಟ ಬಾಗಿಲು ತೆರಿಬೇಡ್ರಿ, ಅವರು ತಂದಿರ್ತಕ್ಕಂಥ ಹಣ್ಣು ತಿಂದು ಅವ್ರು ಜೀವನ ಮಾಡಲಿ ಅಂದಾಗ ಇವ್ರು ನಡಗಲ್ಕತ್ರ ನೋಡ್ರಿ. ಅವಾಗ ಅವ ಚಲೋ ತೊಗೊಂಡು ಬಂದಾನ, ಅವ ಚಲೋ ತಿಂದ, ಇವ ಇಂಥವು ತಂದಿದ, ಇಂಥವು ತಿಂದ, ಅವ ಕೊಳತೀವ್ ತಂದಿದ್ದಲ್ಲ, ಅವ ಏನು ತಿಂದ. ಇದು ಯಾಕೆ ಹೇಳ್ತಾರಂದ್ರೆ ಅವರು ಮಾಡಿದ್ದು ಅವರೇ ಉಣ್ಣಲೇಬೇಕು, ಇದು ತಿಳ್ಕೊಂಡು ಹೋಗಬೇಕು. ಜೀವನದಲ್ಲಿ ಮನುಷ್ಯ ದಾನ ಧರ್ಮ ಪರೋಪಕಾರ ಮಾಡಿದ್ರಿ ಅಂದ್ರೆ ನಿಮಗೆ ಪುಣ್ಯ ತಡ್ತದ. ಮನೆಗೆ ಬಂದವ್ರಿಗೆ ಇಲ್ಲಪ್ಪ ಮುಂದಿನ ಮನೆ ನಡಿ, ಭಾಳ ಮಂದಿ ಅದಾರ ಹಿಂಗೆ ನೋಡ್ಬೇಕು, ಅವ್ವಗಳು ನೋಡಬೇಕು. ಅವರು ತಲಬಾಕಲು ಮನೆ 4 ಮಂದಿ ಅಣ್ಣತಮ್ಮದಿರು ಇರಬೇಕು, 4 ಮಂದಿ ನೆಗಣ ಮಕ್ಕಳು ಕೂತಿರ್ಬೇಕು ತಲಬಾಕಲಕ್ಕೆ ಮುಂದೆ. ಯಾವರೇ ಭಿಕ್ಷಕ್ಕೆ ಬರಬೇಕು, ಅವಾಗ ಅವ ಭಿಕ್ಷೆ ಅಂದೇ ಅನ್ಬೇಕು. ಅದ್ರಾಗ ಒಬ್ಬಾಕಿ ಎದ್ದು ಹೋಗಿ ತಂದು ನೀಡ್ತಾಳ. ಅವಾಗ ಅವ ತಾನು ಭಿಕ್ಷುಕ ಆ ತಾಯಿ ಒಬ್ಬಾಕಿನ ನೀಡ್ಯಾಳ, ನೀವು ಒಂದು 3 ಮಂದಿ ನೀಡ್ರಿ ಅಂದಾಗ ಇವ್ರೇನತ್ತಾರ, ಹೋಗು ನಾವಿನ್ನ ಕೂಡಿದೀವಿ ನಡಿ, ಒಬ್ಬಾಕಿ ನೀಡಿದ್ರೆ ಆಯ್ತಲ್ಲ, ಮುಗಿತಲ್ಲ. ಇಷ್ಟೆಲ್ಲ ಆದ ಮೂಲಕ ಅಕಸ್ಮಾತ್ ಊರಾಗ ಒಬ್ಬರದು ಯಾರ್ದಾರೆ ಹೋಳಿಗೆ ಬೀರುಣಿಗೆ ಬಂದು ಅಂದ್ರೆ ಒಬ್ಬಾಕಿ ಕೊಟ್ಟು ಹೊಂಟ ಅವ ಅಂದ್ರೆ ಸ್ವಾಮಿ, ಒಬ್ಬಾಕಿ ಕೊಟ್ಟು ಹೊಂಟಂದ್ರೆ ಇವ್ರೇನತ್ತಾರ, ಏನೋ ಸ್ವಾಮಿ ನಿನ್ನ ಕಣ್ಣಾಗ ಮಣ್ಣು ಬಿದ್ದದ, ನಾವು ಮೊನ್ನೆ ಬ್ಯಾರೆ ಆಗಿದ್ದೇವೆ ಗೊತ್ತಿಲ್ಲ, ಒಬ್ರಿಗೆ ಕೊಟ್ಟು ಹೋತಿ ನೋಡ್ರಿ. ನೀಡೋದನ ನಾವಿನ್ನ ಕೂಡಿದ್ದೇವೆ ಅಂದರು, ಮತ್ತು ತಗೋದನ ಬ್ಯಾರೆ ಆಗಿವಂದ್ರು. ಎಷ್ಟು ಮಜಾ ಅದಲ್ಲ, ಎಷ್ಟು ಮಜಾ ಅದ ನೋಡ್ರಿ. ನೀಡಬೇಕಾದ್ರೂ ಜೀವನದಲ್ಲಿ ತಿಳಿದು ನೀಡಬೇಕು. ನೀಡೋದನ ಸುಮ್ಮನೆ ಯಾವರೆ ಬಂದಾವತ್ತೇಳಿ ಎಲ್ಲಿವರೆ ಬಂದಾವತ್ತೇಳಿ ಹೆಂಗವರೆ ನೀಡೋದಲ್ಲ, ವಿಚಾರ ಮಾಡಿಕೊಂಡು ತಿಳಿದು ನೀಡಬೇಕು. ತಿಳಿದು ಅವ್ರಿಗೆ ಪ್ರಸಾದ ಮಾಡಿಸ್ಬೇಕು.
ಅದು ಭಾಳ ಮುಖ್ಯ ಅದ. ಅದೇನಾಗಿತ್ತಂದ್ರೆ ಈಗ ಒಳಗೆ ದುಡಿಲಾರ ಕಂಪ್ನಿ ಭಾಳ. ಈ ತುಂಗುಳಂತ ಊರಾಗ ಒಬ್ಬ ದೊಡ್ಡ ಸಾವುಕಾರ ಇದ್ದ. ಆ ಸಾವುಕಾರ ಮನೆಗೆ ಒಬ್ಬ ಲಪುಟ್ ಬಂದ. ಲಪುಟ್ ಗುರ್ತತ್ತಲೇವ ನಿಮಗೆ? ಗುರ್ತಾತದ, ನೀವು ನಗಲಕತ್ತೀರಿ. ಒಬ್ಬ ಲಪುಟ್ ಬಂದ, ಬರಬರ ಬಂದ. ಬರೋದ್ರಾಗ ಸಾವುಕಾರ ಮನೆ ಮುಂದೆ ಸಾವುಕಾರ ಮಕ್ಕಳು ಸಣ್ಣ ಹೆಣ್ಣು ಗಂಡು ಮಕ್ಕಳು ಆಡ್ತಿದ್ದು. ಅವಾಗ ಆ ಹುಡುಗರು ಕೇಳ್ದು, ಏಯ್ ನೀ ಯಾರು ಇಲ್ಲಿಗೆ ಯಾಕೆ ಬಂದಿ? ಅವಾಗ ಅವ ಏನು ಅನ್ಬೇಕು, ಮೊದಲೇ ಲಪುಟ್ಟಿದ್ದ, ನಾ ಮಾಮ ಇದ್ದೀನಂದವ. ಮಾಮ ಇದ್ದಿ. ಅವಾಗ ಹುಡುಗರಿಗೆ ಹೌಸ್ ಆಯಿತು. ಬಹುತೇಕ ನಮ್ಮ ಮಾಮ ನಮ್ಮ ಮೌನ ತಮಗೆ ನಮ್ಮ ಮೌನ ಯಾರೇ ಇದ್ದಿರ್ಬೇಕು, ಸಂಬಂಧಿಕರು ಇದ್ದಿರ್ಬೇಕಂತೇಳಿ ಹುಡುಗರು ಹೋಗಿ ಹೇಳ್ತಾವ, ಯವ್ವ ಮಾಮ ಬಂದನ, ಮಾಮ. ಅವಾಗ ಆಕಿ ತಾಯಿ ರೊಟ್ಟಿ ಬಡಿಲಕತ್ತೇಳು. ಎದ್ದು ಬಂದಳು. ಬಂದು ನೋಡಿದಳು. ಬಹುತೇಕ ಒಂಚರಿ ನೀರು ಕೊಟ್ಟಳು. ಮನ್ಯಾಗ ಒಯ್ದು ಕರ್ಕೊಂಡು ಕುಂದರ್ಸಿದಳು. ಕುಂದರ್ಸಿ ನೀರು ಕೊಟ್ಟಳು. ನೀರು ಕುಡ್ದ, ಚಾ ಮಾಡಿದಳು. ಚಾ ಕುಡ್ದ. ಏನೋ ಮನೆಗೆ ಬಂದು ಬೀಗರಿಗೆ ಹಂಗೆ ಕಳಿಸೋದು ಅಂಥೇಳಿ ಶಾವಿಗೆ ಹಾಕಿ ಮನ್ಯಾಗ ಹೈನ ತುಪ್ಪ ಬಾಳಿತ್ತು. ಶಾವಿಗೆ ಬಸ್ತ್ ತುಪ್ಪ ಹಾಕಿ ಕೊಟ್ಟಳು. ಹೊಡೆದಿವ ಮಂಚದ ಮೇಲೆ ಕೂತ. ಇಟ್ಟಾಗೋದಕ್ಕೆ ಹೊಲ್ದಂದು ಸಾವುಕಾರ ಮನೆಗೆ ಬಂದ. ಬರೋದ್ರಾಗ ಹುಡುಗರು ಕೂತಿದ್ವು ಅಲ್ಲಿ ಅಂಗಳಾಗ. ಇವು ಸುಮ್ಮ ಕುಂದಲಿಲ್ಲ. ಇವು ಹುಡುಗರು ಹೇಳ್ತಾವ, ಪಪ್ಪ ಮಾಮ ಬಂದನ, ಮಾಮ. ಬಹುತೇಕ ಇವತ್ತು ತಿಳ್ಕೊಂಡ, ಬಹುತೇಕ ನಾನು ಹೆಂಡ್ತಿ ಕಡೆದು ಯಾವ್ರಿ ಮಾಮ ಇದ್ದಿರ್ಬೇಕಂತೆ ತಿಳ್ಕೊಂಡು ಮನ್ಯಾಗ ಹೋದ. ಹೋಗಿ ಇವನ್ ನೀ ಯಾರು, ಎಲ್ಲಿದ್ದು ಬಂದಿದ್ದು ಕೇಳಿಲ್ಲವ. ಏನ್ರಿ ಬೀಗರ ಆರಾಮದ್ರಿ, ಬೇಷದ್ರಿ, ಪಾಡದ್ರಿ, ಮಳಿ ಬೆಳಿ ಹಂಗಲ್ತಿ ಹಿಂಗೆ ಕೇಳ್ದ. ಅವ ಮೊದಲೇ ಲಪುಟ್ಟಿದ್ದ. ಹ್ಞೂ ರೀ ಪಾಡದ್ರಿ, ಬೇಷದ್ರಿ, ಆರಾಮದ್ರಿ, ಚಂದ ಅದೀವ್ರಿ ಅಂದಿವ ಮಗ. ಗಂಡ ತಿಳ್ಕೊಂಡಾನ, ಬಹುತೇಕ ನಾನು ಹೆಂಡ್ತಿ ಕಡೆದು ಯಾವ್ರಿ ಮಾಮ ಇದ್ದಿರ್ಬೇಕಂತೇಳಿ. ಹೆಂಡ್ತಿ ತಿಳ್ಕೊಂಡಾಳ ನಾನು ಗಂಡನ ಕಡೆದು ಮಾಮ ಇದ್ದಿರ್ಬೇಕಂತೇಳಿ. ಹಿಂಗೆ 8 ದಿನ ಹೋಯ್ತು, 4 ದಿನ ಹೋಯ್ತು. ದಿನನಿತ್ಯ 3 ಹೊತ್ತು ಸಾವುಕಾರ ಮನ್ಯಾಗ ಹೊಡೆದ. ಆ ಸಾವುಕಾರ ಮನೆ ಬಾಜು ಒಂದು ಪಾನ್ ಶಾಪ್ ದುಕಾನ್ ಇತ್ತು. ಈಗೆಲ್ಲ ಇವು ಸ್ಟಾರ, ಮಾಣಿಕ್ ಚಂದ, ಗೋವಾ ಏನತ್ತಾರಲ್ಲ, ಇವೆಲ್ಲ ಸಿಕ್ರೇಟ, ಮಾಣಿಕ್ ಚಂದ, ಗೋವಾ 4 ದಿನ ತಿಂದು ಆ ಸಾವುಕಾರ ಹೆಸರು ಹೇಳಿ ಉದ್ರಿ 4 ದಿನದಾಗ 500 ರೂಪಾಯಿ ಉದ್ರಿ ಮಾಡಿದೀವ. ಆ ಪಾನ್ ಶಾಪ್ ದುಕಾನ್ದವ ಕೇಳ್ದ, ಸಾವುಕಾರ್ತಿ ಅವ ಯಾವನೋ ನಿಮ್ಮ ಮಾಮ ಬಂದಾನತ್ತಲ್ರಿ, ನಮ್ಮ ಪಾನ್ ಶಾಪ್ ದುಕಾನ್ದಾಗ ನಿಮ್ಮ ಹೆಸರು ಹೇಳಿ 500 ರೂಪಾಯಿ ಉದ್ರಿ ಮಾಡ್ಯಾನ, ಕೊಡ್ರಿ. ಅವಾಗ ಆಕೆ ಸಾವುಕಾರ್ತಿ ಅಂದಳು, ಏನು ಕೊಡಲತ್ಯ, ಇನ್ನು ನಮ್ಮ ಮನೆ ತಂದು ಮರದ ಹೋಗ್ತದ, ಏನಾರ ಇದ್ರಿಲ್ಲಕತ್ತೇಳಿ ಸಾವುಕಾರ್ತಿ 500 ರೂಪಾಯಿ ಉದ್ರಿ ಕೊಟ್ಟು ಮನ್ಯಾಗ ಹೋಗಿ ರೊಟ್ಟಿ ಬಡಿಲಕತ್ತಳು. ಇಟ್ಟಾಗದಕ್ಕೆ ಹೊರಗಿನ ಸಾವುಕಾರ ಬಂದ. ಅವಾಗ ಆಕಿ ಎದ್ದು ಬಂದೇ ಬಿಟ್ಟಳು. ರೀ ಅಂದಳು. ಯಾಕೆ ಅಂದ, ಅದು ಯಾರು ನಿಮ್ಮ ಮಾಮ ಅಲ್ಲ, ಪಾನ್ ಶಾಪ್ ದುಕಾನ್ದಾಗ 500 ರೂಪಾಯಿ ಉದ್ರಿ ಮಾಡ್ಯದತ್ತ, ಯಾರು ಮನೆ ತಂದು ಮರ್ಯಾದ ಕಳೆದು ಅದಕ್ಕೆ ಹೇಳಕ್ಕೆ ಬರಲ್ಲ ಅನು ಅಂದಳಿಕಿ. ಅವಾಗ ಅವ ಅಂದ, ಅದ್ಯಾಕೆ ನಮ್ಮ ಮಾಮ ಆತದ ಅಂದವ. ಅದ್ಯಾಕೆ ನನ್ನ ಮಾಮ ಆತ, ನಿನ್ನ ಮಾಮ ಇದ್ದಿರ್ಬೇಕಂದ. ಆಕೆ ಅಂದ್ರೆ ಅದ್ಯಾಕೆ ನನ್ನ ಮಾಮ ಆತದ, ನಿನ್ನ ಮಾಮ ಇದ್ದಿರ್ಬೇಕಂತ 3 ಕೂಳ್ಬಾರ್ದು. ಆಕಿನ ಅದೊಳಗೆ ನನ್ನ ಮಾಮ ಅಲ್ಲ, ನಿನ್ನ ಮಾಮ ಅಲ್ಲ. ಹತ್ತಿರ ಇದು ಜಗಳ. ಇಟ್ಟಾಗದಕ್ಕೆ ಈ ಮಗ ಹೊರಗೆ ಬಯಲು ಕಡೆ ಹೋಗಿದ್ದ. ಚರಗಿ ತೊಗೊಂಡು ಬಂದು ಬಾಗಲ್ದಾಗ ಕಾಲು ಹಾಕ್ತಿದ್ದ. ಸಾವುಕಾರ್ತಿ ಜಗಳಾಡೋದು ನೋಡಿ ಇವ ಅಂದ, ಹತ್ತಿದ ನನ್ನ ಪತ್ತ ಅಂದಿವ. ಹತ್ತಿದ ನನ್ನ ಪತ್ತ ಅಂದವನೇ ಇದು ಯಾವುದು ಇದು ಸವಳಿಗೆ ಅನ್ನೋದು. ಸವಳಿಗೆ ದಾರಿ ಹಿಡಿದು ಓಡ್ಲಕ್ಕೆ ಚಾಲು ಮಾಡಿಬಿಟ್ಟ. ಸಾವುಕಾರ ಹಿಂದೆ ಕುದುರೆ ತೊಗೊಂಡು ಬ್ಯಾನ್ ಹತ್ತದ. ಹೋಗಿ ನಡೆದಾರೆ ಹೋಗಿ ಹಿಡ್ದ. ಮಗನ ನಿಂದ್ರಿ ನೀ ಅಂದವ. ನಿತ್ತ, ಮಗನ ನೀ 500 ರೂಪಾಯಿ ಉದ್ರಿ ಕೊಟ್ಟಿದ್ದು ಕೇಳಲ್ಲ, 4 ದಿನ ಉಂಡಿದ್ದು ಕೇಳಲ್ಲ, ಖರೆ ನೀ ಯಾರ ಮಾಮ ಇದ್ದಿ ಖರೆ ಹೇಳಿ ಹೋಗಿ ಮಗನ, ಯಾರ ಮಾಮ ಇದ್ದಿ ಖರೆ ಹೇಳಿ ಹೋಗಿ ಮಗನ. ಅವಾಗ ಅಂದ, ನೋಡ್ರಿ ಸಾವುಕಾರ, ನಾ ನಿನ್ನ ಮಾಮನೂ ಅಲ್ಲ, ನಿನ್ನ ಹೆಂಡ್ತಿ ಮಾಮಾರೇ ನಮ್ಮ ಮೊದಲೇ ಅಲ್ಲ, ಮತ್ತು ಯಾರು ಮಾಮ ಇದ್ದೀವ ಅಂದ. ಅವ ನನ್ನ ಹೆಸರೇ ಮಾಮ ಆದ್ರಿ ಅಂದ. ಇಂಥೆಲ್ಲ ಪುಟ್ಟ ಮಕ್ಕಳು ಭಾಳ ಮಂದಿ ಅದಾರ ಜಗತ್ತದಾಗ. ಆದರೆ ನಾವು ಜೀವನದಲ್ಲಿ ಯಾರು ಏನು ಎಂತನ್ನುವಂಥದ್ದು ತಿಳ್ಕೊಂಡು ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ನೀಡಬೇಕು, ಇನ್ನೊಬ್ಬರಿಗೆ ಪರೋಪಕಾರ ಮಾಡಬೇಕು. ಅದಕ್ಕಾಗಿ ಒಂದು ಗವಾಯಿಗಳು ಒಂದು ನುಡಿ ಪದ್ಯ ಹಾಡವರು ಅವ್ರ ಕಡೆ ಲಕ್ಷ್ಯ ಹೋಗ್ಕೊಡು. ಮನಿಗೆ ಬಂದ ಭಿಕ್ಷುಕರಿಗೊಂದಿನ ದಾನ ಮಾಡಲಿಲ್ಲ ಮನುಜನಿ, ದಾನ ಮಾಡಲಿಲ್ಲ. ಅದ್ಭುತವಾಗಿ ಹಾಡಿದ್ರ ಗವಾಯಿಗಳು. ಮಾನವನಾಗಿ ಹುಟ್ಟಿ ಬಂದು ನಿನಗೆ ಯಾಕೆ ತಿಳಿಯಲಿಲ್ಲ, ದಾನ ಧರ್ಮ ಮಾಡಲಿಲ್ಲ. ಅವುಗಳು ನೀವು ಟ್ವಾಳಿ ಹೊಡೆದಿರಿ ಖರೆ, ಎಷ್ಟು ಮಂದಿ ದಾನ ಮಾಡೋರು ಇದ್ರಿ ಕೈ ಹತ್ರ ನೋಡು. ನೀ ಹೊಟ್ಟೆ ಮಾಡೇ ಇಲ್ಲವ,
ಈಗ ಯಾಕೆ ಮಾಡ್ತಾರ? ಅವಾಗ ಮಾಡಿಯ ನೀವು? ಹಾಂ 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 ಯವ್ವ ನೀ ಮಾಡಿಲ್ಲ ತಿಳಿ ಪರೀಕ್ಷೆ ಮಾಡೋಣ. ಭಾಳ ಸಂತೋಷ, ತುಂಬ ಧನ್ಯವಾದ ಯವ್ವ. ಹಾಂ ಆಯಿ ಮಾಡ್ಯಾಳಂತ ಬಹುತೇಕ ಆಯಿ ನೋಡೋಣ ಒಂದು ಮಾತು ನೆನಪಿ ಬರ್ತದೆ. ಯವ್ವ ನಾ ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ದಾನ ಮಾಡೋದ್ರಲ್ಲಿಂದ ನೀವು ಸತ್ತ ಬಳಕ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಒಬ್ಬಕ್ಕೆ ಮುದುಕಿ ಬಹುತೇಕ 4 ಗಂಡಸು ಮಕ್ಕಳು ಹಡೆದಿವಳು, 30 ವಯಸ್ಸಾಗಿತ್ತು. ಆ 4 ಮಕ್ಕಳಿಗೆ ಸಾಲಿ ಕಲಿಸಿ ಬೆಳೆಸಿ ದೊಡ್ಡವರು ಮಾಡಿದಳು. ಆ ಸಾಲಿ ಕಲಿಸಿದ ಬಳಕ 4 ಮಂದಿ ಮಕ್ಕಳೊಳಗೆ 3 ಮಂದಿಗೆ ನೌಕರಿ ಆಗಿತ್ತು. ಹಿರಿಯವ DC ಆದ, ಸಣ್ಣವ ನಡಿನವ ವಕೀಲ ಆದ, 3ನೇದವ PSI ಆದ, ಒಬ್ಬವ ಒಕ್ಕಲ್ತನ ಮಾಡ್ತಿದ್ದ. ಮುಂದೆ ಒಂದಿನ ಅಕಸ್ಮಾತ್ ಮುದುಕಿ ಒಂದಿನ ಒಕ್ಕಲ್ತನ ಮಾಡೋ ಮಗನಿಗೆ ಹೇಳ್ತು. ಮುಂಜಾನೆ ಅದು ಕೂಡಲೇ ಹೇಳ್ತಿತ್ತು ಏನಂತ, ಯಪ್ಪ ದೇವ್ರ ರಗಡ ಕೊಟ್ಟಾನಂದ್ರು ಹೇಳ್ತಿತ್ತು ನೋಡ್ರಿ. ಮುಂಜಾನೆ ಅದು ಕೂಡಲೇ ಮುದುಕಿ, ಏ ತಮ್ಮ ಸೂರ್ಯ ಉದಯ ಆಗ್ಯದ, ಅಕಸ್ಮಾತ್ ಬೆಳಿಗ್ಗೆ ಸೂರ್ಯ ಹೊಂಟಾನ, ಮುಂಜಾನೆ ಅದು ಯಾರೇ ಮನೆಗೆ ಭಿಕ್ಷುಕರು ಬರ್ತಾರ, ಹೊಡೆ ಎತ್ತ ಕಡೆ ನಾಯಿ ಬಾಗಿಲು ಕಟ್ಟತ್ ಹೇಳ್ತಿತ್ತ ಮುದುಕಿ. ನೋಡ್ರಿ ದೇವ್ರ ರಗಡ ಕೊಟ್ಟಾನ. ಹಿರಿಯವ ಮಗ DC ಅದಾನ, 2ನೇದವ ಮಗ ವಕೀಲ್ ಅದಾನ, 3ನೇದವ PSI ಅದಾನ, 4ನೇದವ ಒಕ್ಕಲ್ತನ ಮಾಡ್ತಾನೆ. ರಗಡ ಗಳಶ್ಯಾರ ಅಂದ್ರೆ ಬಿ ಕೂಡ ಮುಂಜಾನೆ ಅದು ಮುದುಕಿ ಒಕ್ಕಲ್ತನ ಮಾಡವನಿ ಮಗನಿಗೆ ಹೇಳ್ತಿತ್ತ, ತಮ್ಮ ಹೊಡೆ ಎತ್ತ ಕಡೆ ನಾಯಿ ಕಟ್ಟು ಬಾಗಿಲಿಗೆ ಮುಂಜಾನೆ ಸೂರ್ಯ ಹೊಂಟಾನ, ಅಕಸ್ಮಾತ್ ಮನೆಗೆ ಭಿಕ್ಷುಕರು ಬರ್ತಾರಂತ ಹೇಳಿ. ಅಂದ್ರೆ ಹೊಡೆ ಎತ್ತ ಕಡೆ ನಾಯಿ ನೋಡಿ ಅವ್ರು ಅಟ್ಟೆ ಹೋಗ್ಬೇಕು. ಮುದುಕಿ ನೋಡ್ರಿ ಎಷ್ಟು ಜಿಪುಣತನ ಇದ್ದಿರ್ಬೇಕು. ಅವಾಗ ಒಕ್ಕಲ್ತನ ಮಾಡವ ಮಗ ಹತ್ತಿದ್ದ, ನಮ್ಮವ್ವ ಎಷ್ಟು ದೇವ್ರು ನಮಗೆ ಕೊಟ್ಟಾನಂದ್ರು ದಾನ ಮಾಡಲಾಗ್ಯದ, ಇದು ಸತ್ ಅಂದ್ರೆ ಇದರ ಆತ್ಮಕ್ಕೆ ಶಾಂತಿನೇ ಸಿಗಂಗಿಲ್ಲ, ಇದ್ರ ಎಲ್ಲವೂ ಕಾಶಿಗೆ ಹೋಗೋದಿಲ್ಲ ಅತ್ತಿದ್ದವ, ಇದ್ರ ಎಲ್ಲವ ಕಾಶಿಗೆ ಹೋಗಂಗಿಲ್ಲ ಅತ್ತಿದ್ದ. ಈಗ ನೋಡ್ರಿ ನೀವು ಸತ್ತವ್ರೆಲ್ಲೋ ಕೆಲವೊಬ್ಬರು ಒಯ್ದು ಕಾಶಿಗೆ ಮುಟ್ಟಿಸ್ತಾರ, ಒಯ್ದು ಆ ನದಿಯಾಗ ಕೂಡಿಸ್ತಾರ. ಕೆಲವೊಬ್ಬರು ಎಷ್ಟೋ ಮಂದಿ ಸತ್ತಿವ ಹೆಣಗಳು ಅಲ್ಲೇ ಸುಡ್ತಾರೆ. ದಿನನಿತ್ಯ ಬಹುತೇಕ 100 ಹೆಣದಗಟ್ಟಲೆ ಸುಡ್ತಾರೆ ಕಾಶಿಯಾಗ. ಯಾಕೆ ಅಲ್ಲಿ ಸುಟ್ಟಿ ಆ ನದಿಯಾಗಿ ಸೇರಿಸಿಬಿಟ್ರಂದ್ರೆ ಅವ್ರ ಜನ್ಮಕ್ಕೆ ಮುಕ್ತಿ ಆಗ್ತದಂತ. ಬಹುತೇಕ ಒಕ್ಕಲ್ತನ ಮಾಡೋ ಮಗ ಹತ್ತಿದ, ನಮ್ಮವು ದಾನನೇ ಮಾಡಲ್ಲ, ಇದು ಸತ್ತಂದ್ರೆ ಇದ್ರ ಆತ್ಮಕ್ಕೆ ಶಾಂತಿನೂ ಸಿಗಲ್ಲ, ಮುಕ್ತಿನೂ ಸಿಗಲ್ಲ, ಇದ್ರ ಎಲ್ಲವೂ ಕಾಶಿಗೆ ಹೋಗಂಗಿಲ್ಲ ಹತ್ತಿದ್ದವ. ಎಷ್ಟು ಆಗೋದಕ್ಕೆ ಮುಂದೆ ಒಂದಿನ ಮುದುಕಿ ಸಾವು ಬತ್ತು, ಸತ್ತು. ಅವಾಗ ಊರನವ್ರು ಓಣ್ಯಾನವ್ರು ಎಲ್ಲ 4 ಮಂದಿ ಮಕ್ಕಳು ಎಲ್ಲರೂ ಕೂಡ್ಕೊಂಡು ಬಂದು ಬಳಗ ಕೂಡ್ಕೊಂಡು ಒಯ್ದು ಮಶಾನ ಭೂಮಿಯಾಗ ಒಯ್ದು ಮುದುಕಿ ಸುಟ್ಟರು. ಮರ್ದಿನ ಮುಂಜಾನೆ ಎದ್ದು ಹಿರಿಯವ DC ಆದವ ಹೇಳ್ದ ಒಕ್ಕಲ್ತನ ಮಾಡವನಿಗೆ ಏನಂತ, ತಮ್ಮ ನಮ್ಮವ್ವ ರಗಡು ಗಳಿಸಿ ನಮಗೆ ಇಲ್ತನ ಇಟ್ಟು ದೊಡ್ಡವ್ರು ಮಾಡಿಟ್ಟಾಳ, ನಮ್ಮವ್ವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಮ್ಮವ್ನ ಎಲ್ಲವು ಕಾಶಿಗೆ ಒಯ್ದು ಬಿಟ್ಟು ಬರ್ತೀನಿ, ಅವನ್ನ ಎಲ್ಲವ ಒಂದು ಡೆಬ್ಬ್ಯಾಗ ಹಾಯ್ಕೊಂಡು ತೊಗೊಂಡು ಬಾ ಅಂದಿವ. ಅವಾಗ ಒಕ್ಕಲ್ತನ ಮಾಡವ ಅಂದ, ತಮ್ಮ ಏ ಅಣ್ಣ, ನಮ್ಮವ್ವ ಪುಣ್ಯದ ಕೆಲಸ ಮಾಡಿಲ್ಲೋ, ನಮ್ಮವ್ನ ಎಲ್ಲವೂ ಕಾಶಿಗೆ ಹೋಗಂಗಿಲ್ಲ, ನೀವು ಹೊಟ್ಟೆ ಒಯ್ಬೇಡ ಅಂದವ. ನಮ್ಮವ್ನೆಲ್ಲವ ಕಾಶಿಗೆ ಹೋಗಂಗಿಲ್ಲ, ಒಯ್ಬೇಡ ಅಂದ. ಅವಾಗ ಹಿರಿಯವ ಅಣ್ಣ DC ಅಂದ, ಮಗನ ನಾ ಇಂಥ ಸಾಲಿ ಕಲ್ತಿಟ್ಟು ದೊಡ್ಡವಾಗೀನಿ, ನಾ DC ಅದೀನಿ, ನನಗಿಂತ ನೀ ಭಾಳ ಶಾಣೆ ಇದೇನು ಮಗನ, ತೊಗೊಂಬ ಹೋಗ ಎಲ್ಲವ ಅಂದ. ಅವಾಗ ಇವ ಅಣ್ಣನ ಮಾತು ಮೇಲಾರ ಬಟ್ಟಿಗೆ ದೊಡ್ಡ ಡೆಬ್ಬಿ ತೊಗೊಂಡು ಹೋಗಿ ಡೆಬ್ಬ್ಯಾಗ ಹಾಯ್ಕೊಂಡು ತಂದು ಅಣ್ಣನ ಕೈಯಾಗ ಕೊಟ್ಟ. ಇವ ಅಣ್ಣ ಕಾಶಿಗೆ ಹೋಗ್ಬೇಕಂತೇಳಿ ತಯಾರಾಗ್ಯಾನ. ಹೈದರಾಬಾದ್ ತನಕ ಬೆಳಗಾವಿ ತನಕ ಬಸ್ಸಿಗೆ ಹೋಗಿ ಬೆಳಗಾವಿದಿಂದ ವಿಮಾನಕ್ಕೆ ಹತ್ತಿ ಕಾಶಿಗೆ ಹೋಗ್ಬೇಕತ್ತಾನ. ಬೆಳಗಾವಿಗೆ ಹೋಗೋದಕ್ಕೆ ವಿಮಾನ ಕಡೆಗೆ ಆಗಿತ್ತು, ಟೈಮ್ ಮುಗಿದಿತ್ತು, ವಿಮಾನ ಕಡೆಗೆ ಆಗಿತ್ತು. ಇನ್ನು ಕಾಶಿಗೆ ವಿಮಾನ ಇಲ್ಲ, ಹ್ಯಾಂಗೆ ಮಾಡಬೇಕು ವಿಚಾರ ಮಾಡ್ಕೊಂಡ. ಮೊದಲೇ DC ಇದ್ದ, ಭಾಳ ಮಂದಿ ಆ ಕಡೆ ಎಲ್ಲ ಪರಿಚಯದ ಮಂದಿ ಇವನಿಗೆ. ಆ ಬೆಳಗಾವದಾಗ ಇವನಿಗೆ ಒಬ್ಬ ದೋಸ್ತಿದ್ದ, ಅವ DC ತಿಳ್ಕೊಂಡ, ಇವತ್ತೊಂದು ದಿನ ನನ್ನ ದೋಸ್ತನ ಮನೆಯಾಗಿದ್ದು ನಾಳೆಗೆ ಎದ್ದು ಹೋದ್ರೈತೆ ಅಂತೇಳಿ ಆ ಡೆಬ್ಬಿ ತೊಗೊಂಡು ದೋಸ್ತನ ಮನೆಗೆ ಹೋಗಿ ನಮ್ಮ ದೋಸ್ತ ಬಂದಾನಂತೇಳಿ ಅವನು ಮಾನಪಾನ ಮಾಡ್ದ. ಮರ್ದಿನ ಮುಂಜಾನೆ ಎದ್ದು ಮತ್ತೆ ಡೆಬ್ಬಿ ತೊಗೊಂಡು ವಿಮಾನ ಕೂತು ಕಾಶಿಗೆ ಹೋದ. ಕಾಶಿಯಾಗ ಸ್ವಾಮಿಗಳು ಇರ್ತಾರೆ, ಅಂದ್ರೆ ಅವು ಎಲುವುಗಳನ್ನು ಅವಕ್ಕೆ ಸಂಸ್ಕಾರ ಕೊಟ್ಟು ಪೂಜೆ ಮಾಡಿ ನದಿಯಾಗ ಬಿಡ್ಲಾಕ. ಆ ಸ್ವಾಮಿಗಳಿಗೆ ಹೇಳ್ದೇವ DC, ನೋಡ್ರಿ ಇವು ನಮ್ಮ ತಾಯಿ ಎಲುವ ಅದಾವ, ಇವು ಎಲುವ
ಇವಕ್ಕೇನು ಸಂಸ್ಕಾರ ಕೊಡ್ಬೇಕು ಕೊಟ್ಟು ಈ ಎಲುವ ನೀರಾಗಿ ಬಿಟ್ಟು ಬಿಡ್ರಿ, ನಾ ಏನು ನಿಮಗೆ ದಕ್ಷಿಣ ಕೊಡ್ತೀನಂದ. ಯಾಕಲ್ದ ಅಂತೇಳಿ ಸ್ವಾಮಿಗಳು ತೊಗೊಂಡು ಆ ನೀರಾಗ ನಿಂತು ಡೆಬ್ಬಿ ತೆರೆದು ನೋಡ್ತಾರ. ಡೆಬ್ಬ್ಯಾಗ ಎಲು ಇದ್ದಿದ್ದಿಲ್ಲ, ಕಡ್ಲಿ ಬ್ಯಾಳಿದ್ದು. ಅವಾಗ ಅವ್ರು ಬೈಲಕತ್ರು ಸ್ವಾಮಿಗಳು, ಯಾನ್ರಿ ಡಿ ಸಿ ಸಾಹೇಬ್ರ ನಮ್ಮ ಅವ್ನ ಎಲ್ಲೂ ಅದಾವ ತಿಳ್ತೀರಿ, ಇದರಾಗ ನೋಡಿದ್ರೆ ಕಡ್ಲಿ ಬ್ಯಾಳೆ ಅದಾವ, ನಿಮಗೆ ತೆಲಿಗಿರಿ ಕೆಟ್ಟದ ಏನಂದ್ರೆ ಅವ್ರು. ಹೋಗಿ ಒಂದ ತೊಗೊಂಡು ಬರ್ರಿ ಡೆಬ್ಬಿ ಇತ್ತಂದ. ನೋಡ್ತಾನ ಕಡ್ಲಿ ಬ್ಯಾಳೆ ಅದಾವ. ಮಾತು ಘಾತ ಆಯ್ತಂದ. ಅಲ್ಲ ನಮ್ಮ ದೋಸ್ತನ ಮನ್ಯಾಗ ಮನ್ಕೊಂಡು ನಿನ್ನೆ ಬಹುತೇಕ ಅಲ್ಲೇ ಡೆಬ್ಬಿ ಬದಲಾಗಿರ್ಬೇಕಂದೇವು. ಹೊಳ್ಳಿ ದೋಸ್ತನ ಮನೆಗೆ ಬಂದು ದೋಸ್ತ ಕೇಳ್ತಾನೆ, ದೋಸ್ತ ಬಹುತೇಕ ನಿನ್ನೆ ನಾ ಒಂದು ಡೆಬ್ಬಿ ತೊಗೊಂಡು ಬಂದಿದ್ದಲ್ಲ, ಬಹುತೇಕ ನಿಮ್ಮ ಮನ್ಯಾಗ ಡೆಬ್ಬಿ ಬದಲಾದಂಗೆ ಕಾಣ್ತದ, ಮತ್ತು ಎಲ್ಲದ ಅದನ್ನು ನೋಡಿ ತೊಗೊಂಡ್ಬಾರು ಅಂದ. ಅವಾಗ ಅವ ಅಂದ, ನಾನು ಹೇಳ್ತೀವಿ ಒಂದು ಭಾಳ ಬೆರಿಕೆ ಅದು, ಏನೇ ಹೊರಗಿನ ಸಾಮಾನು ತೊಗೊಂಬರಲಿ ಅದು ಬಿಚ್ಚಿ ನೋಡತನ ಅದ್ರ ಮನಸ್ಸು ಸಮಾಧಾನ ಆಗೋದಿಲ್ಲ. ಇವು ಹೆಣ್ಮಕ್ಳು ಚಟನೂ ಹಂಗೆ ಅದ, ಮನ್ಯಾಗ ಗಾಡದೇವ್ರು ತಂದು ಏನಾರು ಯಾರು ಯಾಕೆ ಸಾಮಾನು ಇಡ್ಲಕ್ಕ ತಂದಿಟ್ರಂದ್ರೆ ಅವು ಬಿಚ್ಚಿ ನೋಡತನ ಇವಕ್ಕೆ ಸಮಾಧಾನ ಆಗಲ್ಲ. ಇಟ್ಟಾಗೋದಕ್ಕೆ ಅವಾಗ ಅಂದ, ನಾನು ಹೇಳ್ತೀನಿ ಒಂದು ಭಾಳ ಕೋಡ್ಯದ, ಬಹುತೇಕ ನೋಡೋಣ ಕೇಳ್ತೀನಿ ದಮ್ಮ ಅಂತೇಳಿ ಹೋಗಿ ಅವ ಅಂದ, ಅಂದ. ಯಾಕ್ರಿ ಅಂದಳು. ನಿನ್ನೆ ನಮ್ಮ ದೋಸ್ತ ಡೆಬ್ಬಿ ತಂದಿದತ್ತ, ಅದೇನೋ ಡೆಬ್ಬಿ ಬದಲಾಗ್ಯದಂತ, ನೋಡಿ ಎಲ್ಲಿ ಅದ ಇವ ಅಂದ. ಅವಾಗ ಅಂದಳು, ಅದ್ಯಾವ್ದ್ರ ದೋಸ್ತ ಅದರ ಬೆಂಕಿ ಹಚ್ಚಲಿ, ಎಲ್ಲೋ ಬರ ಎಳ್ದ ದಾಬದ ತಿನ್ನಂಗೆ ಕಾಣ್ತದ, ನಿಷೇಧಾಗ ಅವು ಒಟ್ಟು ಎಲ್ಲೂ ಡೆಬ್ಬ್ಯಾಗ ಹಾಕೊಂಡು ಬಂದ, ಅದ್ಯಾಕೆ ಇಲ್ಲೇ ತೊಳಿ ಒಯ್ದು ಗಟ್ರಕ್ಕೆ ಹೋಗಿದ್ದೀನಿ ಅಂದಳು. ಗಟ್ಟರ್ಕ್ಕೆ ಹೋಗಿದ್ದೀನಿ ಅಂದಳು. ಅವಾಗ ಇವ ಅಂದ, ಮಾತು ಗಾತೈತು ಅಂದ. ಮತ್ತು ಹೊಳ್ಳಿ ಊರಿಗೆ ಬಂದು ಒಕ್ಕಲ್ತನ ಮಾಡ ತಮ್ಮಗಂದ, ತಮ್ಮ ಅವ್ನೆಲ್ಲೂ ಕಾಶಿಗೆ ಹೋಗಲಿಲ್ಲ, ಕಡೆಗೆ ಅವನು ಬೂದಿಯರು ತೊಗೊಂಡು ಬಾ ಒಯ್ದು ಬಿಡಮ್ಮಂದ. ಅವ ಒಕ್ಕಲ್ತನ ಮಾಡವಂದ, ಅಣ್ಣ ನಿನ್ನೆ ಹೇಳಿನಿ ಅವನ್ನೆಲ್ಲೂ ಹೋಗಂಗಿಲ್ಲತ್ತ, ಆದರೂ ಮತ್ತೆ ನೀನು ಅಲ್ಲಕತ್ತಿ ಅಂದ್ರೆ ಅವನು ಬೂದಿ ಸಹಿತ ಅವನು ಭಸ್ಮ ಸಹಿತ ಹೋಗಂಗಿಲ್ಲ, ನೀವು ಒಯ್ಬೇಡ ಅಂದ. ನೀ ನನಕ ಶಾಣೆ ಇದನ್ನು ತೊಗೊಂಡು ಬಾ ಅಂದವ. ಅವಾಗ 50 ತೊಲಿದ ರಗಡ ಶ್ರೀಮಂತಿದ್ರು, 50 ತೊಲಿದ ಬಂಗಾರ ಡೆಬ್ಬಿ ಮಾಡಿಸ್ ನೀವು DC. ಅದಕ್ಕೆ ಆ ತಾಯಿ ಚಿತಾ ಭಸ್ಮ ಅದ್ರೊಳಗೆ ಹಾಯ್ಕೊಂಡು ಒಯ್ದು ಬಿಡ್ಲಾಕ 50 ತೊಲಿ ಬಂಗಾರ ಡೆಬ್ಬಿ ಮಾಡಿಸ್ಕೊಂಡು ಆ ಭಸ್ಮ ಅದ್ರೊಳಗೆ ಹಾಯ್ಕೊಂಡು, ಈ ಸಲ ಒಬ್ಬನೇ ಹೋಗೋದು ಬೇಡ, ನಾವು 4 ಮಂದಿ ಅಣ್ಣ ತಮ್ಮದೇವರು, 4 ಮಂದಿ ಹೆಂಡ್ರು, ಆ ಊರನವರು ಓಣ್ಯಾನವ್ರಿಗೆ 4 ಮಂದಿ ಕರ್ಕೊಂಡು ಹೋದ್ರೆ ಐತಂತೇಳಿ ಒಂದು 8-10 ಸ್ಕಾರ್ಪಿಯೋ ಗಾಡಿ ಮಾಡಿಕೊಂಡು ಹೋದ್ರೆ ಕಾಶಿಗೆ ಹೋಗಿ ಸ್ವಾಮಿಗಳ ಕೈಯಾಗ DC ಆದವ. ಈಗ ರೀ ಇದು ನಮ್ಮ ತಾಯಿ ಭಸ್ಮದ, ಇದಕ್ಕೇನು ಸಂಸ್ಕಾರ ಕೊಡ್ಬೇಕು ಕೊಟ್ಟು ಇಲ್ಲಿ ನೀರಾಗಿ ಬಿಡ್ರಿ ಅಂತೇಳಿ ಆ ಸ್ವಾಮಿಗಳ ಕೈಯಾಗ ಡೆಬ್ಬಿ ಕೊಟ್ಟ. ಇವರು 4 ಮಂದಿ ಅಣ್ಣ ತಮ್ಮದೇವ್ರ ಮ್ಯಾಲೆ ಜಳಕ ಮಾಡ್ತಿದ್ರು, 4 ಮಂದಿ ಹೆಂಡ್ರು ತೆಳಗೆ ಜಳಕ ಮಾಡ್ತಿದ್ರು, ನೀರು ಸಣ್ಣಗೆ ಹಿಂಗೆ ಹರ್ಕೋತ ಹೋಗವೆಲ್ಲ. ಅವಾಗ ಇವರು ಸ್ವಾಮಿಗಳು ಪೂಜೆ ಮಾಡಿ ಅವಕ್ಕೆ ಸಂಸ್ಕಾರ ಕೊಟ್ಟು ಆ ಡೆಬ್ಬಿ ನೀರಾಗಿ ಬಿಟ್ಟರು. ಇದು ಸಣ್ಣಗೆ ಹರ್ಕೋತ ಹೋಗಿ ಅವ ಏನು ಒಕ್ಕಲ್ತನ ಮಾಡವ್ನು ಹೇಳ್ತಿದ್ದಳಲ್ಲ, ಅವ್ನು ಹೆಂಡ್ತಿ ಕಡೆಗೆ ಡೆಬ್ಬಿ ಹರ್ಕೊಂಡು ಹೋಯ್ತು. ಇನ್ನು ನೆಗೆಣ್ಣು ಮಕ್ಕಳು ನೋಡಂಗರತ್ತೇಳಿ ಆ ಡೆಬ್ಬಿ ತೊಗೊಂಡು ಒಳಗೆ ಹೊತ್ಕೊಂಡು ಬಿಟ್ರು. ಒಳಗೆ ಹೊತ್ಕೊಂಡು ಒಟ್ಟು ಯಾರಿಗೆ ಹೇಳಿಲ್ಲಕ್ಕಿ. ಆವಾಗ ತೊಗೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ಹೊಳ್ಳಿ ಊರಿಗೆ ಬಂದರು. ಊರಿಗೆ ಬಂದು ಕೂಡಲೇ ಅವ DC ಅಂದ ಊರನವ್ರಿಗೆ ಓಣ್ಯಾನವ್ರಿಗೆ, ಕಾಶಿಗೆ ಹೋಗಿ ಬಂದೇವಪ್ಪ, ಬಂದು ಹಂಗೆ ಹೋಗ್ಬೇಡ್ರಿ, ಒಂದು ಕಪ್ ಚಹಾ ಮಾಡಿಸ್ತೀನಿ, ಎಲ್ಲರೂ ಚಾಗಿ ಕುಡ್ದು ನಿಮ್ಮ ಮನೆಗೆ ಹೋರಿ ಅಂದ. ಆಯ್ತು ಯಾಕೆ ಕಲ್ದತ್ತೇಳಿ ಎಲ್ಲರೂ ಕಲ್ತು ದೊಡ್ಡ ಮನೆ ಪಡಸಲೆ ಕೂತು ಬಿಟ್ಟಿರು. ಅವಾಗ ಚಹಾ ಮಾಡಿದ್ರು, ಚಾಗಿ ಕುಡಿದ್ರು. ಅವಾಗ ಈಕಿ ಇದ್ದಳಲ್ಲ ಒಕ್ಕಲ್ತನ ಮಾಡವ್ನು ಹೇಳ್ತಿ, ಈಕಿ ಸಮಾಧಾನ ಆಗಲಿಲ್ಲ. ಅವಾಗ ಈಕಿ ಚಾಗಿ ಕುಡಿಯೋದು ಆದ ಬಳಿಕ ಹೋದಿರ್ತಾಳ, ಮಾಮ ಅಂದಳು. ಯಾರಿಗೆ? ಬಾವುಗ. ಯಾಕೆ ತಂಗಿ ಅಂದ. ಏನಿಲ್ಲ ಮಾಮ, ನೀವು ಮಾಡಿದ ಭಕ್ತಿ ಫಲದಿಂದ ಆ ಸಾಕ್ಷಾತ್ ಕಾಶಿ ವಿಶ್ವನಾಥ ಬಂಗಾರ ಡೆಬ್ಬ್ಯಾಗ ಅವನು ಚಿತಾಭಸ್ಮ ಕೊಟ್ಟಾನ, ಹಚ್ಕೋರ ಕೊಟ್ಬಿಟ್ರು ಅದು ಕೈಯ. ಹೋಯ್ತು ಅನ್ನೋದು ಹೋಯ್ತು ಭಸ್ಮ. ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಆಕೆ ಪುಣ್ಯನೇ ಮಾಡಿಲ್ಲ. ಪುಣ್ಯ ಮಾಡಬೇಕು, ದಾನ ಮಾಡಬೇಕು, ಪರೋಪಕಾರ ಮಾಡಬೇಕು. ಅದಕ್ಕೆ ಹೇಳ್ತಾರಲ್ಲ, ಹರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲದೆ ಬರಿಯದ ಸುಖ ಬಯಸಿದರೆ ದೊರಕುವುದುಂಟೆ ಆತ್ಮ. ಎಲ್ಲಿವರೆಗೆ ನಿಮಗೆ ವರಪುಣ್ಯ ಆಗೋದಿಲ್ಲ ಅಲ್ಲಿವರೆಗೆ ನಿಮಗೆ ಮುಕ್ತಿನೇ ಇಲ್ಲ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡ ಸಮಯ ಇವಾಗ ಭಾಳ ಆಗ್ಯದ. ಬಹುತೇಕ ಇವಾಗ ನಮ್ಮ ಸೂತ್ರ ಸಂಚಾಲಕರು ಏನು ಹೇಳ್ತಾರೆ ಅವರೊಂದು ಬಹುತೇಕ ಯಾರ್ಯಾರು ಪಟ್ಟಿ ಬಹುತೇಕ ಗವಾಯಿಗಳಿಗೆ ಏನು ರೊಕ್ಕ ಕೊಟ್ಟಾರೇನಪ್ಪ, ಏನು ನೀನೇ ಕಿಶೆದಾಗ ಇಟ್ಕೊಳಕತ್ತಿ, ಹಂಗೆ ಮಾಡಬೇಡ ಮಾರಾಯ, ಅವು ಗರೀಬ್ ಅದಾವ, ಅವಕ್ಕಿಟ್ಟು ಕೊಡು ಜರ. ಅದಕ್ಕಾಗಿ ಇರಲಿ ನಮ್ಮ ಸೂತ್ರ